ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ಬೇಗ ಎದ್ದ ನಿರ್ಣಿತಿದ ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಬಂದ ಫ್ರೆಶ್ ಅಪ್ ಆಗಿ ನಾಷ್ಟ ಮಾಡಿ ಆಚೆ ಹೋಗ್ತಿದ್ದೇನೆ. ಇವತ್ತು ಸ್ವಲ್ಪ ದಾಡದಲ್ಲಿ ಕೆಲಸ ಇದೆ. ಹಾಗಿದ್ರೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಹೊರಡೋ ಸಮಯ, ಹೊರಡೋಣ ಇವಾಗ. ನಮ್ಮ ಅಂಬಾರಿನ ನಾನೇ ಓಡಿಸ್ಬೇಕು. ನಾನು ನಿಮಗೆ ಬಸ್ ಸ್ಟಾಪ್ ಹತ್ರ ಸಿಗ್ತೇನೆ. ಜಸ್ಟ್ ನಾವಿವಾಗ ನಿಯರ್ ಟು BRTS ಬಸ್ ಸ್ಟಾಪ್ ಹತ್ರ ಇದ್ದಾವೆ. ನೋಡ್ರಿ ಮಳೆ ಆಗಿರ್ಕೋಣ ಯಾವ ಥರ ಆಗಿದೆ ಅಂತೇಳಿ. ಬಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾವೆ, ಬಸ್ಸೇ ಬರ್ತಾ ಇಲ್ಲ. ಫೈನಲಿ ಬಸ್ ಬಂತ, ಹೊರಡೋಣ ಇವಾಗ. ನೋಡ್ರಿ ಕೆರೆ ಒಳಗೆ ಕಮಲ ಬೆಳೆದ್ಬಿಟ್ಟಾವ, ಫಸ್ಟ್ ಕ್ಲಾಸ್. आपका नाम क्या है? हफीज। हफीज कहाँ से हो? राजस्थान। क्या करते हैं? फर्नीचर का काम। किधर? कैसा है धारवाड़? अच्छा है। कितने साल से काम कर रहे थे? 5 साल से। ಹಫೀಸ್ ಅವ್ರು ಸಿಕ್ಕಿದಾರ ರಾಜಸ್ಥಾನದಿಂದ. ನಮ್ಮ ಧಾರವಾಡ ಬಂದಿದ್ದಾರೆ ಅವ್ರು, ಅಂದ್ರೆ ಫರ್ನಿಚರ್ ವರ್ಕ್ ಮಾಡ್ತಾರಂತ. ನಮ್ಮ ಧಾರವಾಡ ಬಗ್ಗೆ ಒಳ್ಳೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನಿಯರ್ ಟು ನಲ್ಲೂರು ಹತ್ರ ಇದ್ದಾವೆ. ಇನ್ನೇನು ಧಾರವಾಡ ರೀಚ್ ಆಗೋದು ಇನ್ನೊಂದು 20 ಮಿನಿಟ್ಸ್ ಆಗ್ತೈತೆ. ನೋಡ್ರಿ ಇಲ್ಲಿ ನಮ್ಮ ಧಾರವಾಡ ಕೆಲಸ ಮಾಡಕ್ಕೆ ರಾಜಸ್ಥಾನದಿಂದ ಬಂದಾರ ಇವ್ರು. ಸಿಕ್ಕಾಪಟ್ಟೆ ಸ್ಲೋ ಹೋಗ್ತಿದೆ ಬಸ್ ಮಾತ್ರ. ನಾವು ಇವಾಗ ನಿಯರ್ ಟು ಐನಾಕ್ಸ್ ಹತ್ರ ಇದ್ದಾವೆ. ಫೈನಲಿ ನಮ್ಮ ಸ್ಟಾಪ್ ಬರ್ತಾವೆ, ನಾವು ಇಲ್ಲಿ ಇಳ್ಕೊಳ್ಳೋಣ. ಜಸ್ಟ್ ನಾವು ಜುಬ್ಲಿ ಸರ್ಕಲ್ನ ರೀಚ್ ಆದ್ವಿ. ಆರೆಂಜ್ ಸಿಟಿ ಗ್ರೌಂಡಲ್ಲಿ ಲೋನ್ ಮಾಡಿದ್ದಾರೆ. ಮಸ್ತ್ ಕಾಣತೈತೆ ಮಳೆಗೆ ಮಾತ್ರ. ವಾತಾವರಣ ಹಾಗೆ ಇದೆ, ಫುಲ್ ಗ್ರೀನ್ ಕಾಣಿಸ್ತಿದೆ. ಎಕ್ಸಾಕ್ಟ್ಲಿ ನಾವು ಆರೆಂಜ್ ಸಿಟಿ ಸ್ಟೇಡಿಯಂ ಮುಂದ್ಗಡೆನೇ ಇದೆ. ನ್ಯಾಷನಲ್, ಸ್ಟೇಟ್, ಇಂಟರ್ ಕಾಲೇಜ್ ಲೆವೆಲ್ ಕಾಂಪಿಟೇಷನ್ ಅದು ಇದ್ದಾಗ ಈ ಗ್ರೌಂಡ್ ಏನೇ ಹೇಳಿದ್ರೆ ಹ್ಯಾವಿ ಅಂದ್ರೆ ಹ್ಯಾವಿ ತುಂಬಿರ್ತೈತಿ. ಮತ್ತು ಸುತ್ತಮುತ್ತದವ್ರಿಗೂ ಚಲೋ ಬಿಸ್ನೆಸ್ ಆಗೈತಿ. ಯಾಕಂತಂದ್ರೆ ಆಲ್ಮೋಸ್ಟ್ ಆಲ್ ಕೆಲವು ಇಂಡಿಯಾ ಸೆಂಟರ್ ಇಲ್ಲೇ ಇದೆ, ನಮ್ಮ ಧಾರವಾಡದಲ್ಲೇ ಇದೆ. ಆರೆಂಜ್ ಸಿಟಿ ಗ್ರೌಂಡಲ್ಲೇ ಪ್ರಾಕ್ಟೀಸ್ ಮಾಡ್ತಾರೆ. ಮಾರ್ನಿಂಗ್ ಸಂಜೆ 2 ಟೈಮ್ಸ್ ಪ್ರಾಕ್ಟೀಸ್ ಮಾಡ್ತಾರೆ. ಬಟ್ ಫೆಸಿಲಿಟೀಸ್ ಎಲ್ಲ ತುಂಬ ಚೆನ್ನಾಗಿದೆ. ಯಾರಾದರೂ ನಿಮ್ಮ ಮಕ್ಕಳಿಗೆ ಏನೋ ಸ್ಪೋರ್ಟ್ಸ್ ಹಾಕ್ಬೇಕಂತಂದ್ರೆ ಒಂದ್ಸಲಿ ಜಸ್ಟ್ ರಿಲೇಟೆಡ್ ಪರ್ಸನ್ನ ಕಾಂಟ್ಯಾಕ್ಟ್ ಮಾಡಿರಿ. ಯಾಕಂತಂದ್ರೆ ಒಂದ್ಸಲಿ ಇಲ್ಲಿ ಸೆಲೆಕ್ಷನ್ ಆತಂತಂದ್ರೆ ಹೈಸ್ಕೂಲಿಂದ ಕಂಟಿನ್ಯೂಸ್ ಅವರೇ ನೋಡ್ಕೊತಾರೆ. ಫೆಸಿಲಿಟೀಸ್ ಇರಾಕ ಫುಡ್ ಟ್ರೈನಿಂಗ್ ಫೆಸಿಲಿಟೀಸ್ ಅವರೇ ಕೊಡ್ತಾರೆ. ಸೆಂಟ್ರ್ ಕೆಲವು ಇಂಡಿಯಾ ಸೆಂಟರ್ ಇರೋದ್ರಿಂದ ತುಂಬ ಸುತ್ತಮುತ್ತಲಿನ ಭಾಗದ ವಿದ್ಯಾರ್ಥಿಗಳಿಗೆ, ಅದರಲ್ಲಿ ಕ್ರೀಡೆಗಳಲ್ಲಿ ಯಾರಿಗೆ ಆಸಕ್ತಿ ಇರ್ತೈತಲ್ಲ ಅವ್ರಿಗೆ ಮಾತ್ರ ಬೆಸ್ಟ್ ಅನುಕೂಲ ಆಗಿದೆ ಅಂತ ಹೇಳ್ತೀನಿ. ತುಂಬ ಸಲ ನಾ ಇಲ್ಲಿ ಬಂದು ಲಾಗ್ ಮಾಡ್ಬೇಕಂತಂದ್ರೆ ಮಾರ್ನಿಂಗ್ ಆಯ್ತು ಸಂಜೆ ಆಯ್ತು ಹುಡುಗರು ಮುಂದೆ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಭಾಳ ಹ್ಯಾಪಿ ಇದ್ದಾರೆ ರೀ ಅವ್ರು. ಆಡುವ ವಯಸ್ಸು ಆಡ್ತಾರೆ, ಓದೋದು ಅಷ್ಟಕ್ಕೆ ಕಡಿಮೆ, ಬಟ್ ಆಟ ಏನಿದ್ರೆ ಗಿಚ್ಚಾಟ ಆಡ್ತಾರೆ ಮಾತ್ರ. ಕರ್ನಾಟಕ ಸರ್ಕಾರ ಸಾರ್ವಜನಿಕ ಗ್ರಂಥಾಲಯ ಇಲಾಖೆ, ನಗರ ಸೇವಾ ಕೇಂದ್ರ, ಗ್ರಂಥಾಲಯ ಸೇವಾ ಕೇಂದ್ರ, ಕನ್ನಡ ಸಾಹಿತ್ಯ ಭವನ, ಧಾರವಾಡ ಸಾಹಿತ್ಯ ಭವನ ನೋಡ್ರಿ ಇದು. ನಾವು ಇವಾಗ ಆಲ್ಮೋಸ್ಟ್ ನಿಯರ್ ಟು ಲೊಕೇಶನ್ ಇದ್ದೇವೆ. ಥಾರ್ ಇದೇನು ನೋಡ್ತಿದ್ರಿ ನೀವು? ಇದು ಜಿಲ್ಲಾ ಒಳ ಕ್ರೀಡಾಂಗಣ ಧಾರವಾಡ ಇದೆ. ನೋಡ್ರಿ ಹುಡುಗರು ಎಷ್ಟು ಎಂಜಾಯ್ ಮಾಡತ್ತಾರ. ಸರ್ಕಾರಿ ಪದವಿ ಪೂರ್ವ ಕಾಲೇಜು, ರಾಷ್ಟ್ರೀಯ ಸೇವಾ ಯೋಜನೆ ಘಟಕ, ಬಾಲಕ ಮತ್ತು ಬಾಲಕಿಯರು ನೋಡ್ರಿ ಅದು. ಮನೆಗಳು ಸೂಪರ್ ಆಗಿದೆ ನೋಡ್ರಿ ಎಲ್ಲ ಇಲ್ಲಿ. ಆಲ್ಮೋಸ್ಟ್ ನಾವು ಇವಾಗ ನಿಯರ್ ಟು ಲೊಕೇಶನ್ ಇದ್ದೇವೆ. ಸ್ವಲ್ಪ ಕೆಲಸ ಇದೆ, ಕೆಲಸ ಮುಗಿದ ಆದ್ಮೇಲೆ ಮತ್ತೆ ನಾನು ನಿಮಗೆ ಕನೆಕ್ಟ್ ಆಗ್ತೀನಿ. A few moments later. ಬಂದ್ವಿ. ಕೆಲಸ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗಲಿಲ್ಲ, ಇನ್ಕಂಪ್ಲೀಟ್ ಆಯ್ತಾ. ಮಂಡೇ ಬರ್ರಿ ಅಂತಂದ್ರೆ ರಿಟರ್ನ್ ಹೊಡ್ತಿದ್ದೇವೆ. ಹಾಗಿದ್ರೆ ಹೊರಡೋಣ.
ಸಾಟರ್ಡೆ ಇರೋದ್ರಿಂದ ಎಲ್ಲ ಮಕ್ಕಳು ಸ್ಕೂಲ್ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಹೊರಡ್ತಿದ್ದಾರೆ. ಆಲ್ಮೋಸ್ಟ್ ಅಲ್ಲ ಇಲ್ಲಿ ಇರೋ ಹುಡುಗರೆಲ್ಲ ಅಥ್ಲೀಟ್ಸ್ಗಳೇ. ಯಾವುದಾದ್ರು ಒಂದು ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಮಾಡ್ತಾನೆ ಇರ್ತಾರೆ. ಇಲ್ಲೇ ಅಕೊಮಡೇಷನ್ ಕೊಟ್ಟಿರ್ತಾರೆ, ಹಾಸ್ಟೆಲ್ ಇದೆ. ಇವಾಗ ಸಾಟರ್ಡೆ ಇರೋದ್ರಿಂದ ಸ್ಕೂಲ್ ಕಾಲೇಜಸ್ ಮುಗಿಸ್ಕೊಂಡು ಎಲ್ಲರೂ ಬರ್ತಿದ್ದಾರೆ. ಇವಾಗ ಸ್ಪೋರ್ಟ್ಸಿಗೆ ತುಂಬ ಇಂಪಾರ್ಟೆನ್ಸ್ ಸಿಗ್ತಾ ಇದೆ. ಮೊದಲು ನಾವು ಇದ್ದಾಗ ಅಷ್ಟೊಂದು ಇಂಪಾರ್ಟೆನ್ಸ್ ಇರಲಿಲ್ಲ. ಇಂಪಾರ್ಟೆನ್ಸ್ ಇತ್ತು, ಬಟ್ ಬೆಂಬಲ ಆ ಥರ ಇರಲಿಲ್ಲ. ಬಟ್ ಇವಾಗ ಸ್ಕೂಲು ಕಾಲೇಜ್ ಆಮೇಲೆ ಗೌರ್ಮೆಂಟು ತುಂಬ ಸಪೋರ್ಟ್ ಮಾಡತ್ತಿದೆ. ಆಮೇಲೆ ಇವಾಗ ಪೇರೆಂಟ್ಸು ಸಪೋರ್ಟ್ ಮಾಡತ್ತಾರೆ. ಮೇನ್ ಅದೇ ಇರೋದು. ಜಸ್ಟ್ ನಾವು ಇವಾಗ ಜುಬ್ಲಿ ಸರ್ಕಲ್ನ ರೀಚ್ ಆದ್ವಿ. ಏನೋ ಸ್ನ್ಯಾಕ್ಸ್ ತಿನ್ಕೊಂಡು ಹೋಗೋಣ. ಸ್ನ್ಯಾಕ್ಸ್ ತಿನ್ನೋಣ. ಸ್ನ್ಯಾಕ್ಸ್ ತಿನ್ಕೊಂಡು ಹೊರಡೋಣ. ಫೈನಲಿ ಆರ್ಡ್ರ್ ಬಂತ, ತಿನ್ನೋಣ ಇವಾಗ. ಒಪ್ಪಂದ ದೋಸೆ ಇದೆ. ಒಪ್ಪಂದ ದೋಸೆ ಮಾತ್ರ ಸಖತ್ತಾಗಿದೆ. ಟೇಸ್ಟ್ ಮಾತ್ರ ಜಿಚ್ಚೈತಿ. ಒಪ್ಪಂದ ದೋಸೆ ಸೆಟ್ ದೋಸೆ ತಿಂದೈತೆ. ಲೈಟ್ ಟೀ ಕುಡಿಯೋಣ. ಚೆನ್ನಾಗಿದೆ. ಲೈಟಿಗೆ ಸ್ನ್ಯಾಕ್ಸ್ ತಿಂದಾಯ್ತಾ? ಮನೆ ಹೊರಡೋ ಸಮಯ ಇದೆ. ಬಸ್ ಸ್ಟಾಪಿಗೆ ಹೋಗಿ ಹೊರಡ್ಬಿಡೋಣ. ಜುಬ್ಲಿ ಸರ್ಕಲ್ ನೋಡ್ರಿ ಯಾವ ಬರೀ ಹೆವಿ ಟ್ರಾಫಿಕ್ ಇದೆ ಅಂತ ಹೇಳಿ. ಬಸ್ ಬಂತ. ಫೈನಲ್ ಆಗಿ ಬಸ್ ಬಂತ, ಹತ್ಕೊಂಡಿವೆ, ಹೊರಡ್ತಿದ್ದೇವೆ. ಮಳೆ ಸ್ಟಾರ್ಟ್ ಆಯ್ತು. ಹೆವಿ ಜೋರ್ ಬರ್ತದೆ ಮಾತ್ರ ಮಳೆ. ಫೈನಲಿ ನಮ್ಮ ಬಸ್ ಸ್ಟಾಪ್ ಅಂತ ನಾವು ಇವಾಗ ಹೇಳ್ಕೊಳ್ತಿದ್ದೇವೆ. ಇಳ್ಕೊಂಡ್ವಿ. ನಾವು ಇವಾಗ ಆನ್ ದಿ ವೇ ಟು ದ ಮನೆ ಅದೇವೆ. ನೋಡ್ರಿ ಕುರಿಗಳು ಬಂದ್ಬಿಟ್ಟು ರೋಡ್ ಮೇಲೆ. ಯಾಕೋ ಮಳೆ ಇಲ್ಲ, ಅದೊಂದು ಖುಷಿ. ಇಲ್ಲಂದ್ರೆ ಸಿಕ್ಕಾಪಟ್ಟೆ ಮಳೆ ಇರೋದು. ಬಿಸಿಲು ಭಾಳ ಇದೆ. ಹಂಗೆ ಒಂದು ಎಳ್ನೀರು ತೊಗೊಂಡು ಹೋಗೋಣ ಅಂತ ಬಂದ್ವಿ. ಎಳ್ನೀರು ಕುಡ್ದಾಯ್ತಾ? ನಾವು ಹೊರೋಣ ಇವಾಗ. ಇಷ್ಟೊತ್ತು ಬಿಸಿಲಿತ್ತು, ಸಡನ್ ಆಗಿ ಮಳೆ ಬರೋಂಗಾಗಿದೆ. ಏನ್ ವೆದರ್ ಈಗ ಗೊತ್ತೇ ಆಗ್ತಿಲ್ಲ ಏನಾಗ್ತಿದೆ ಅಂತ ಹೇಳಿ. ನೋಡ್ರಿ, ಅವಶ್ಯಕತೆ ಇದ್ದಾಗ ಬಸ್ ಸಿಗಂಗಿಲ್ಲ. ಇವಾಗ ನಾವು ಬೈಕ್ ಮೇಲೆ ಅದೇವಿ, ನಮ್ಮ ಏರಿಯಾ ಬಸ್ ಹೋಗತೈತಿ. ಏನ್ ಮಾಡ್ತೀರಿ ಹಂಗೆ. ಫೈನಲಿ ರೀಚ್ ದ ಡೆಸ್ಟಿನೇಷನ್. ಮನೆಗೆ ಬಂದ್ವಿ. ಜಸ್ಟ್ ಬಂದು ಫ್ರೆಶ್ ಅಪ್ ಆದ್ವಿ. ನಿನ್ನೆಯಿಂದ ಸಿಕ್ಕಾಪಟ್ಟೆ ತಲೆ ನೋಯ್ತಿದೆ. ಸ್ವಲ್ಪ ರೆಸ್ಟ್ ಮಾಡೋಣ. ಯಾಕೋ ಬೆಳಗ್ಗಿಂದ ಸ್ವಲ್ಪ ತಲೆ ನೋಯ್ತಾ ಇದೆ ಕಂಟಿನ್ಯೂಸ್ ಆಗಿ. ಊಟ ಮಾಡ್ಬೇಕು. ಯಾಕೋ ಪೇಷನ್ಸ್ ಇಲ್ಲ. ಓ ಮೈ ಗಾಡ್, ಟೈಮ್ ಯಾವಾಗ 4:12 ಆಗಿದೆ. ಮಲಗಿದ್ದೀವಿ, ಜತ್ ಬಿಟ್ಟಿದೆ. ಅದು ತಲೆನೂ ಕಡಿಮೆ ಆಗಿಲ್ಲ ಯಾಕೋ. ಎದ್ದ ಪೆಂಡಿಂಗ್ ಇರೋ ವರ್ಕ್ ಏನೇನಿದೆ ಚೆಕ್ ಮಾಡೋಣ. ನೋಡೋಣ, ತಲೆನೂ ಕಡಿಮೆ ಆಗುತ್ತೆ ಅಂದ್ಕೊಂಡಿದ್ದೇನೆ.
ಸ್ವಲ್ಪ ಮುಖ ತಗೊಂಬೇಡ. ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಭಯಾನಕ ಸುದ್ದಿಗಳು ಕೇಳಿದ್ರೆ ಒಂಥರ ಬೇಜಾರಾಗುತ್ತೆ. ಯಪ್ಪ ದೇವ. ಆಲ್ಮೋಸ್ಟ್ ಅಲ್ಲ, ಪೆಂಡಿಂಗ್ ಇದು ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಾಯಿತು. ವರ್ಕ್ ಮಾಡ್ತಾ ಕುಳಿತರೆ, ಬ್ರೌಸ್ ಮಾಡ್ತಾ ಕುಳಿತರೆ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ. ಆಲ್ಮೋಸ್ಟ್ ಆಲ್ ಲಾಕ್ ಇದೆ, ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಆರಾಮಾಗಿದ್ದಾವೆ. ತುಂಬಾ ಪಪ್ಪಾಯ ಹಣ್ಣಾಗಿದೆ. ಇವಾಗ ಕಟ್ ಮಾಡೋಣ ಅವನ್ನ. ಶಂಕುಳ ಇದೆ ನೋಡ್ರಿ. ಇದೇನು ನೋಡ್ತಿದ್ರಿ, ಇದು ಟೀ ಸೊಪ್ಪಿದೆ. ತಲೆನೋವು ಬಂದಾಗ ನಾರ್ಮಲಾಗಿ ಟೀ ಪೌಡ್ರದ ಟೀ ಕುಡಿದು ಬೇಜಾರಾದಾಗ ಇದನ್ನ ಗ್ರೀನ್ ಟೀ ಮಾಡ್ಕೊಂಡು ಕುಡಿದ್ರೆ ಫುಲ್ ಫ್ರೆಶ್ ಆಗಿಬಿಡ್ತೀರಿ ಒಂದೇ ಹೊಡೆತಕ್ಕೆ. ಸ್ಮೆಲ್ಲು ತುಂಬ ಚೆನ್ನಾಗಿದೆ, ಕಡಕ್ಕಾಗಿದೆ ಮಾತ್ರ. ಕರಿಬೇವು ನೋಡಿರಿ, ಮಾರ್ಕೆಟ್ ಒಳಗೆ 5 ರೂಪಾಯಿ ಕರಿಬೇವು ಅಂದ್ರೆ 4 ಕಡ್ಡಿ ಕೊಡ್ತಾರೆ. ಮನೆಯೊಳಗೆ ಗಿಡ ಸೊಪ್ಪೆಲ್ಲ ತಾನೇ ಹಾಳಾಗಿ ಊಟಕ್ಕೆ ಹೋಗ್ತಾ ಇದೆ. ಪೇರು ಕಾಯಿ ಇದೆ, ಇದು ಇನ್ನೂ ಹಣ್ಣಾಗಿಲ್ಲ. ಯಾಕೋ ಸ್ವಲ್ಪ ಇಲ್ಡ್ ಕಡಿಮೆ ಆಗಿದೆ. ಇದು ಬೇಜಾರಾದಾಗ ಒಂದು ರೌಂಡ್ ಗಾರ್ಡನಲ್ಲಿ ಸುತ್ತಾಡ್ಬಿಟ್ರೆ ಫುಲ್ ಫ್ರೆಶ್ ಫೀಲ್ ಆಗ್ತೈತಿ. ಇವಾಗ ಹರಿದಿದ್ದ ಪಪ್ಪಾಯನ್ನ ತೊಗೊಂಡು ಹೋಗ್ಬಿಡೋಣ, ಸೇಫಾಗಿರೋ ಜಾಗದಲ್ಲಿ ಇಟ್ಬಿಡೋಣ. ಪಪ್ಪಾಯ ಹಣ್ಣುಗಳನ್ನು ಸೇಫಾಗಿರೋ ಜಾಗದಲ್ಲಿ ಇಟ್ಟಾಯ್ತಾ. ಮೊನ್ನೆ ಇದನ್ನ ಪಪ್ಪಾಯನ ಹರಿದಿದ್ವಿ, ಫುಲ್ ಹಣ್ಣಾಗಿದೆ. ಇದನ್ನ ಇವಾಗ ಕಟ್ ಮಾಡಿಬಿಡೋಣ. ಇದನ್ನ ಇವಾಗ ಸ್ವಲ್ಪ ಹಿಂಗೆ ಸೈಡ್ ತೆಗೆದುಬಿಡೋಣ್ರಿ. ಇದು ಪಪ್ಪಾಯ ಫುಲ್ ಹಣ್ಣಾಗ್ಬಿಟ್ಟೈತಿ. ಸ್ಲೈಸ್ ತೆಗ್ತೀವಿ, ಪರ್ಫೆಕ್ಟಾಗಿ ಬಂದಿದೆ. ಇದು ಹಿಂಗೆ ಒಟ್ಟು ತೆಗೆದುಬಿಡೋಣಿದೆ. ತೆಗೆದು ಇದನ್ನ ಒಂದು 3-4 ಪೀಸ್ ಮಾಡೋಣ. ಇದು ಈ ಥರ ಹಿಂಗೆ 3-4 ಪೀಸ್ ಮಾಡೋಣ. ಮೂರು ಪೀಸ್ ಆದ್ಮೇಲೆ ಸ್ಲೈಸ್ ಮಾಡೋಣ. ಇವಾಗ ಒಂದೊಂದು ಸ್ಲೈಸ್ ಮಾಡೋಣ. ಈ ಥರ ಸ್ಲೈಸ್ ಮಾಡೋಣ. ಇವಾಗ ಕಟ್ ಮಾಡಿದೀವಲ್ರಿ, ಇದನ್ನ ಇವಾಗ ಟೇಸ್ಟ್ ಮಾಡೋಣ. ಹಣ್ಣು ಮಾತ್ರ ಅಲ್ಟಿಮೇಟ್ ಸ್ವೀಟ್ ಐತಿ, ಮಾತಾಡಂಗಿಲ್ಲ. ನಾವಿವಾಗ ಪಪ್ಪಾಯ ಹಣ್ಣು ತಿಂದಾಯ್ತಾ. ಇದು ವೇಸ್ಟ್ ಇದೆಯಲ್ರಿ, ಇದು ಪಪ್ಪಾಯ ಸಿಪ್ಪಿ ಏನು ಮಾಡೋದು, ಈ ಥರ ಕಟ್ ಮಾಡಿ ಚಾಪಿಂಗ್ ಮಾಡಿದ ನಮ್ಮ ಕೋಳಿಗಳು ಹಾಕಿಬಿಡೋಣ. ಪಪ್ಪಾಯ ಹಣ್ಣು ಮಾತ್ರ ಸಾಲಿಡ್ ಇತ್ತು ಅಂತ ಹೇಳ್ಬೋದಾ. ಇವಾಗ ಪಪ್ಪಾಯ ಹಣ್ಣು ತಿಂದೇವಿ, ಅದು ಸಿಪ್ಪೆಗಳನ್ನು ಚಿಕ್ಕದಾಗಿ ಚಾಪಿಂಗ್ ಮಾಡಿದ್ದೇವೆ. ಇವಾಗ ನಮ್ಮ ಕೋಳಿಗಳಿಗೆ ಹಾಕೋಣ. ಇವಾಗ ಇದನ್ನು ನೋಡಿದ್ದೀರಿ, ಈ ಸಿಪ್ಪೆಗಳನ್ನ ಈ ಥರ ಕಟ್ ಮಾಡಿದ್ದೀವಿ. ಇವನ್ನ ತೊಗೊಂಡೋಗೋಣ. ನೋಡ್ರಿ ಎಷ್ಟು ಇಷ್ಟಪಟ್ಟು ತಿಂತಾವ.
ಈ ಥರ ಮಾಡಿದಾಗ ಹೋಗೋ ಸ್ವಲ್ಪ ಫುಡ್ಡಲ್ಲಿ ಚೇಂಜಸ್ ಅನ್ನಿಸ್ತೈತಿ. ಮನೇಲಿ ಏನೋ ವೆಜಿಟೇಬಲ್ಸ್ ತೊಗೊಂಬಂದ್ರು ವೇಸ್ಟ್ ಆಗಂಗಿಲ್ಲ ರೀ. ಕೆಟ್ಟರೆ ಸಣ್ಣಗೆ ಚಾಪ್ ಮಾಡ್ಕೊಂಬಂದು ಹಾಕಿಬಿಡ್ತೇವೆ. ಸೊಪ್ಪು ಅದು ಇತ್ತಂದ್ರೆ ಸೊಪ್ಪು ತಗೊಂಡು ದಂಟು ಉಳಿದಿರ್ತೈತಲ್ಲ ರೀ, ತಂದು ಈ ಥರ ಕಟ್ ಮಾಡಿ ಹಾಕಿಬಿಟ್ರೆ ಭಾಳ ಇಷ್ಟಪಡ್ತಿಂತ. ಉಳ್ಳಾಗಡ್ಡೆ ಹಾಕಿದ್ರೆ ಮಾತ್ರ ಫುಲ್ ಮನುಷ್ಯರಿಗೆ ನಾನ್ ವೆಜ್ ಹೆಂಗೋ ಅವಕ್ಕೆ ಕೋಳಿಗಳಿಗೆ ಉಳ್ಳಾಗಡ್ಡೆ ಸಿಗ್ತಾನ ತೊಗೊಂಡು ಓಡಕ್ಕೆ ಚಲೋ ಮಾಡಿಬಿಡ್ತಾವೆ. ಮಸ್ತಿದೆ, ಇದೊಂಥರ ಅನುಭವ ಅಂತ ಚೆನ್ನಾಗಿದೆ. ಏನೋ ಒಂಥರ ಪ್ರಾಣಿ ಪಕ್ಷಿಗಳ ಅಟ್ಯಾಚ್ಮೆಂಟ್ ಬೆಳೀತಂತಂತಂದ್ರೆ ಏನೋ ಒಂಥರ ಚೆನ್ನಾಗಿ ಅನ್ಸತ್ತೆ. ಕ್ಲೋಸ್ ಆಗಿತ್ತಿದ ಅಂದರೂ ಬಂದು ಮತ್ತು ರಿಟರ್ನ್ ಓಪನ್ ಮಾಡಿ ಹಾಕಿದ್ದೆ ನೋಡ್ರಿ. ಹೊರಡೋಣ ಯಾವಾಗ ಹಾಗಿದ್ರೆ. ಪ್ಲೇಟ್ ಫುಲ್ ಖಾಲಿ ಬಿಟ್ಟಿದೆ. Hey, thank you so much for watching. Stay tuned. Almost at the closing time. ಎಂದಿನಂತೆ ಇವತ್ತಿನ ಲಾಗನ್ನು ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್. ನಿಮಗೆ ಧನ್ಯವಾದಗಳು. ಬಾಯ್.